ಮತ್ತೆ ಕ್ಯಾರೆಟ್ ಎಲ್ಲ ಆಯಿ ನನ್ಗೆ ಐಸ್ ಕ್ರೀಮ್ ತಂದ್ಕೊಟ್ಟು ಎಲ್ಲ ಹಾಕ್ಬಿಟ್ಟು ಹೊರಟೆ ಈ ಬ್ಲೌಸಿಗೆ ಪುರೋಹಿತ್ ಮತ್ತೆ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ, ಗಂಟೆ ಸುಮಾರು 12:15 ಆಗ್ತಾ ಇತ್ತು. ಬ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಇವತ್ತು ಊಟಕ್ಕೆ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ದಿನ ಆಗಿತ್ತು ಅನ್ನ ಸಾರು ತಿಂದು, ನನಗೂ ಕೂಡ ಬೇಜಾರು ಬಂದಿತ್ತು. ಹಾಗಾಗಿ ಇವತ್ತು ಪಲಾವ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀರ್ ಕಾಯೋದಕ್ಕೆ ಇಟ್ಟಿದ್ದೆ ಒಂದ್ ಕಡೆ. ಪಲಾವ್ಗೆಲ್ಲ ರೆಡಿ ಆಯ್ತು. ಇವಾಗ ಕೊನೆಯದಾಗಿ ನೀರ್ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳನ ಹಾಕಿದ್ರೆ ಪಲಾವ್ ರೆಡಿ ಆದ ಹಾಗೇನೆ. ನಮ್ಮ ಮನೆಯವರಿಗೆ ಕಾಲ್ ಮಾಡಿದ್ದೆ, ಕ್ಯಾರೆಟ್ ಮತ್ತೆ ಬೀನ್ಸ್ ಇರ್ಲಿಲ್ಲ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಪಲಾವ್ಗೆ ಒಗ್ಗರಣೆ ಕೂಡ ಹಾಕೊಂಡಿದ್ದೆ. ಇವ್ರು ಬಂದಿದ್ದೆ, ಬೀನ್ಸು ಮತ್ತೆ ಕ್ಯಾರೆಟ್ ಎಲ್ಲ ಕಟ್ ಮಾಡ್ಬಿಟ್ಟು ಸೇರ್ಸಿದೀನಿ. ಕೊನೆಯದಾಗಿ ಇವಾಗ ಕಿಚನ್ ಕ್ಲೀನ್ ಮಾಡ್ಕೊಳ್ಬೇಕು. ಕಿಚನ್ ಎಲ್ಲ ಹರಡ್ಕೊಂಡಿದೆ. ನಾನು ಸಾಮಾನ್ಯವಾಗಿ ಪಲಾವ್ ಮಾಡುವಾಗ ಒಂದು ವಿಸಲ್ ಕೂಗಿಸ್ಕೊಳ್ತೀನಿ. ಏನಕ್ಕೆ ಅಂತಂದ್ರೆ ನಾನು ಅಕ್ಕಿನ ಮೊದ್ಲೇನೆ ನೀರಲ್ಲಿ ನೆನೆ ಹಾಕಿರ್ತೀನಿ. ಹಾಗಾಗಿ ಈ ಕಡೆ ರಾಗಿ ಗಂಜಿ ಕೂಡ ಮಾಡೋದಕ್ಕಿಟ್ಟಿದ್ದೆ. 2 ಕಾಲಿಗೆ ಊಟ ಮಾಡ್ತಾ ಇರೋದು. ಪಲಾವ್ ಜೊತೆ ಮೊಸರಿತ್ತು ಇವತ್ತು. ನಾನು ಮತ್ತೆ ರಾಯ್ತ ಏನು ಮಾಡೋದಕ್ಕೆ ಹೋಗ್ಲಿಲ್ಲ. ಊಟ ಎಲ್ಲ ಮುಗಿಸಿ ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯ್ತು. ಹೊರಗಡೆ ವಾತಾವರಣ ನೋಡಿ, ನಮ್ ಕಡೆ ಪ್ರತಿದಿನ ಒಂಥರ ಮೋಡದ ವಾತಾವರಣ ಇರತ್ತೆ. ಇನ್ನೇನ್ ಮಳೆ ಬರುತ್ತೇನೋ ಅನ್ನೋ ಹಾಗಿರತ್ತೆ. ಈ ಸಾರಿ ಎರಡು ದಿನ ಮಳೆ ಬಂದ್ ಹೋಯ್ತು ಅಷ್ಟೇನೆ. ಇವತ್ತು ಕೂಡ ಬರ್ತದೇನೋ ಅಂತ ಅನ್ಕೊಂಡಿದ್ದೆ, ಬಂದೇ ಇಲ್ಲ ಮಳೆ. ಅಷ್ಟರಲ್ಲಿ ಆಯಿ ನನ್ಗೆ ಐಸ್ ಕ್ರೀಮ್ ತಂದ್ಕೊಟ್ಬಿಟ್ಟು ಹೋಗಿದ್ರು. ಚೆನ್ನಾಗಿತ್ತು, ಕುತ್ಕೊಂಡು ನಾನು ತಿಂದೆ. ಮಾವ ಅವರು ಎಲ್ಲೋ ಹೊರಗಡೆ ಹೋಗಿದ್ರಂತೆ, ಐಸ್ ಕ್ರೀಮ್ ತಂದಿದ್ರಂತೆ. ಹಾಗಾಗಿ ನನಗೂ ಕೂಡ ಕೊಟ್ಬಿಟ್ಟು ಹೋಗಿದ್ರು. ಕೆಳಗಡೆ ಅಕ್ಕ ಮತ್ತೆ ಸಾನು ಪಾಪು ಯಾರೂನು ಇಲ್ಲ, ಅಕ್ಕ ತವ್ರ ಮನೆಗೆ ಹೋಗಿದ್ದಾರೆ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಸಂಜೆ ಮೇಲೆ ಸಿಗ್ತಾ ಇದ್ದೀನಿ. ಗಂಟೆ ಸುಮಾರು 6:45 7 ಗಂಟೆಗೆ 5 ನಿಮಿಷ ಇದೆ. ಹೊರಗಡೆ ಹೋಗೋದಕ್ಕೆ ಅಂತ ಹೊರಟಿದ್ದೀನಿ. ನಮ್ಮನೆಯವ್ರು ಇವಾಗ ತಾನೇ ಬಂದ್ರು. ಸ್ವಲ್ಪ ಪುರೋಹಿತ್ ಫ್ಯಾನ್ಸಿ ಸ್ಟೋರಿಗೆ ಹೋಗಿ ಬರ್ಲಿಕ್ಕಿತ್ತು. ಹಾಗಾಗಿ ತುಂಬಾ ದಿನ ಆಗಿತ್ತು, ಅವ್ರ ಅಂಗಡಿ ಕ್ಲೋಸ್ ಇತ್ತು. ಇವತ್ತಾದ್ರೂ ಓಪನ್ ಇರ್ತದ ಅಂತ ನೋಡ್ಬೇಕು, ಹೋಗ್ಬಿಟ್ಟು ಬರ್ಬೇಕು ಅಂತ. ಹಾಗೆ ಮನೆಯಲ್ಲಿ ಕೂತು ನನಗೂ ಕೂಡ ಬೇಜಾರು ಬರ್ತಾ ಇತ್ತು. ಹಾಗೆ ಒಂದ್ ರೌಂಡ್ ಹೋಗ್ಬಿಟ್ಟು ಬರುವ ಅಂತ ನಮ್ಮನೆಯವ್ರು ಕೂತ್ಕೊಂಡಿದ್ದಾರೆ. ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು, 5 ನಿಮಿಷ 1-2 ನಿಮಿಷ ಸಿಕ್ಕಿದ್ರು ಆ ಗ್ಯಾಪ್ ಅಲ್ಲೇ ಮೊಬೈಲ್ ನೋಡ್ಕೊಳ್ತಾರೆ. ಅದಕ್ಕೇನ್ ನೋಡ್ತಾ ಕೂತ್ಕೊಳ್ತಾರೋ ನನ್ಗೊತ್ತು ಗೊತ್ತಿಲ್ಲ. ಕೇಳಿದ್ರೆ ನಾನು ಅರ್ನಿಂಗ್ಸ್ ಮಾಡೋದಿಲ್ವಾ ಅಂತ ಹೇಳ್ತಾರೆ. ನನ್ಗೆ ಬಿಲ್ಡಪ್ ಬೇರೆ ಕೊಡ್ತಾರೆ ನನ್ನ ಹತ್ರ. ಹೊರಗಡೆ ಲೈಟ್ ಹಾಕೋಗ್ಬೇಕು, ಇದೇ ಡೈಲಾಗ್. ಮತ್ತೆ ಇವಾಗೆಲ್ಲ ನಿಂಗೆ ಮುಂದೊಂದ್ ದಿನ ಗೊತ್ತಾಗ್ತದೆ ನನ್ನ ವ್ಯಾಲ್ಯೂ ಅಂತ ಹೇಳ್ತಾರೆ. ರೀ ಹೊರಗಡೆ ಲೈಟ್ ಆನ್ ಮಾಡೋಗ್ಬೇಕು, ಹಂಗೆ ಹೋಗ್ಬೇಕಾ? ಇವಾಗ ಬೇಗನೆ ಕತ್ಲೆ ಆಗೋದಿಲ್ಲಲ್ಲ, ಲೇಟು ಕತ್ಲೆ ಆಗೋದಕ್ಕೆ. ಸ್ವಲ್ಪ 7 ಗಂಟೆ 7:15 ಆದ್ರೂ ಕತ್ಲೆ ಆಗೋದಿಲ್ಲ. ಮನೆ ಕೀ ಎಲ್ಲ ಹಾಕ್ಬಿಟ್ಟು ಹೊರಟೆ ನಾನು. ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಸಂಜೆಯ ವಾತಾವರಣ ನೋಡೋದಕ್ಕೆ ಚಂದ ಅಲ್ವಾ ಈ ಹೊರಗಡೆ ಹೋಗುವಾಗ. ಮೊದ್ಲಿಗೆ ನಾವು ಪುರೋಹಿತ್ ಫ್ಯಾನ್ಸಿ ಸ್ಟೋರಿಗೆ ಹೋಗ್ತಾ ಇದೀವಿ. ವೆಂಕಟರಮಣ ದೇವಸ್ಥಾನ, ಇಲ್ಲೇನೆ ಜಾತ್ರೆ ನಡೆಯೋದು, ಹೊನ್ನಾವರ ಜಾತ್ರೆ. ಹಾಗೆ ಇಲ್ಲಿ ಬಂದ್ವಿ ಕೂಡ. ತುಂಬಾ ದಿನ ಆಗಿತ್ತು, ಇರ್ಲಿಲ್ಲ. ನಾನು ಕೇಳ್ತಾ ಇದ್ದೆ, ಬಂದಿದ್ದೆ, ಎಲ್ಲಿ ಹೋಗಿದ್ರಿ, ತುಂಬಾ ದಿನ ಆಗಿತ್ತಲ್ವಾ, ಅಂಗಡಿ ಕ್ಲೋಸ್ ಇತ್ತು ಅಂತ. ಇವ್ರ ಮನೆ ಬಂದು ಇವ್ರ ಊರು ಬಂದು ರಾಜಸ್ಥಾನ್. ಇವ್ರು ಇಲ್ಲಿ ಇರೋದು ಇವಾಗ. ಅವರು ರಾಜಸ್ಥಾನದಿಂದ ಸಾಕಷ್ಟು ಜನ ಇಲ್ಲಿ ಬಂದು ಸ್ಟೋರ್ಗಳೆಲ್ಲ ಇಟ್ಕೊಂಡು ಇದ್ದಾರೆ. ಮದ್ವೆಗೆ ಹೋಗಿದ್ವಿ, ಊರಿಗೆ ಹೋಗಿದ್ವಿ ಅಂತ ಹೇಳ್ತಾ ಇದ್ರು. ಹಾಗೆ ನನ್ಗೆ ಬಿಂದಿ ಎಲ್ಲ ಬೇಕಾಗಿತ್ತು, ಬ್ಲೌಸಿಗೆ ಈ ಲೈನಿಂಗ್ ಪೀಸ್ ಬೇಕಾಗಿತ್ತು, ಇನ್ನ ದಾರ ಬೇಕಾಗಿತ್ತು, ಲೇಸ್ ಬೇಕಾಗಿತ್ತು, ಎಲ್ಲ ತಗೊಳ್ತಾ ಇದ್ದೀನಿ. ಲೈನಿಂಗ್ ಪೀಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಗತ್ತೆ. ಈ ಬ್ಲೌಸಿಗೆ ಮಣಿ ಹಚ್ಚೋದು ಮತ್ತೆ ಲೇಸು ಈ ತರ ಎಲ್ಲ ಸಿಗತ್ತೆ. ಎಲ್ಲಾನು ಸಿಗತ್ತೆ ಅಂಗಡಿನಲ್ಲಿ. ಹ್ಯಾಂಡ್ ಬ್ಯಾಗು, ಪರ್ಸು ಇಂಥದ್ದು ಕೂಡ ಸಿಗತ್ತೆ. ನಾನು ಹೇಳ್ತಾ ಇದ್ದೆ, ಏನ್ ಸಿಗೋದಿಲ್ಲ ಅಲ್ವಾ ನಿಮ್ಮ ಅಂಗಡಿನಲ್ಲಿ, ಎಲ್ಲ ಸಿಗತ್ತೆ ಅಂತ ಹೇಳ್ತಾ ಇದ್ದೆ ಇವ್ರ ಹತ್ರ. ಹಾಗೆ ನನ್ಗೆ ಬೇಕಾಗಿರೋ ವಸ್ತು ಎಲ್ಲ ಖರೀದಿ ಮಾಡಿದ್ದಾಯ್ತು. ನೀವು ಮತ್ತೆ ಕೇಳ್ತೀರಿ ಈ ಶಾಪ್ ಎಲ್ಲಿ ಬರುತ್ತೆ ವಿದ್ಯಾ ಅಂತ. ರಾಮ ಮಂದಿರ್ ಪಕ್ಕ ಇದೆ. ಸ್ಕೂಲ್ ಬ್ಯಾಗು, ಛತ್ರಿ ಇಂಥದ್ದೆಲ್ಲಾನು ಸಿಗತ್ತೆ ಇವರ ಶಾಪ್ ಅಲ್ಲಿ. ಇನ್ನೇನ್ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಗ್ತದಲ್ವಾ, ಹಾಗಾಗಿ ಸ್ಕೂಲ್ ಬ್ಯಾಗ್ ಎಲ್ಲ ಅಲ್ಲಿ ಹ್ಯಾಂಗ್ ಮಾಡಿಟ್ಟಿದ್ದಾರೆ. ನನ್ಗೆ ಬ್ಲೌಸಿಗೆ ಮಣಿ ಬೇಕಾಗಿತ್ತು, ನೋಡ್ತಾ ಇದ್ದೆ, ಆಮೇಲೆ ತಗೊಳ್ಳಿಲ್ಲ. ಇನ್ನ ಒಂದಿನ ಬ್ಲೌಸ್ ತಂದೇನೆ ತಗೊಂಡ್ ಹೋಗುವ ಅಂತ. ಅಲ್ಲ, ಮೆಹಂದಿ ಹಾಕಿ ನೆಕ್ಸ್ಟ್ ಡೇ ಇಂಡಿಗೋ ಪೌಡರ್ ಹಾಕಿದ್ರೆ ಕೂದಲ ಫುಲ್ ಬ್ಲ್ಯಾಕ್ ಆಗ್ತದೆ. 1 ಮಂತ್ ಹೆನ್ನ, ಪ್ಯೂರ್ ಹೆನ್ನ ಅಂತ. ಯಾವ್ದು ಹೆನ್ನದು? ಹೆನ್ನ ಇದು ಪುರೋಹಿತ್ ಹೆನ್ನ. ಮತ್ತೆ ನಿಮ್ಮ ಹತ್ರ ಸ್ಯಾಂಡಲ್ವುಡ್ ಪೌಡರ್ ಸಿಗ್ತದೆ, ಫೇಸ್ ವಾಶ್ ಉಂಟಾ? ಇದೆಲ್ಲ ಈ ಆರ್ಟಿಫಿಷಿಯಲ್
ಬೊಕ್ಕೆ ಬರುತ್ತಲ್ವಾ, ಅದೆಲ್ಲ ತುಂಬಾ ಚಂದ ಇತ್ತು. ಹಾಗೆ ನಾವು ಅಲ್ಲಿಂದ ಸೀದಾ ಹೊರಟ್ವಿ. ಹೂವ ತಗೊಳ್ಬೇಕಾಗಿತ್ತು. ಹೂವ ಎಲ್ಲ ತಗೊಂಡ್ಬಿಟ್ಟು ಹೊರಟ್ವಿ. ನಮ್ಮನೆಯವರು ಮಾವಿನ ಹಣ್ಣು ತಗೊಳ್ತೀಯಾ ಅಂತ ಕೇಳ್ತಾ ಇದ್ರು. ಮತ್ತೆ ಹೈವೇ ಕ್ರಾಸ್ ಮಾಡಿ ಹೋಗ್ಬೇಕು, ಬೇಡ ರೀ ಗಾಡಿಗಳು ಬೇರೆ ತುಂಬಾ ಇದೆ ಅಂತ ಹೇಳ್ದೆ. ಹಾಗೆ ಬಂದ್ವಿ. ನಾನು ಎಲ್ಲಾದ್ರೂ ಔಟ್ಸೈಡ್ ಹೋದಾಗ ತುಂಬಾ ಜನ ಹೇಳ್ತಾರೆ, ಯಾವಾಗ್ಲೂ ನಿಮ್ ಮನೆಯವ್ರ ಮೇಲೆ ಡಿಪೆಂಡ್ ಆಗಿರ್ತೀರಿ ಅಲ್ವಾ, ಒಂದು ಸ್ಕೂಟಿ ಕಲಿಬಹುದಲ್ವಾ ಅಂತ. ನನ್ಗೆ ಬೈಕ್ ಹಿಂದೆ ಕುತ್ಕೊಂಡು ಹೋಗೋದಕ್ಕೇನೆ ಭಯ ಸ್ನೇಹಿತರೆ. ನಾನ್ ಸ್ಕೂಟಿ ಕಲ್ತು, ಅದು ಈ ಹೈವೇ ಮೇಲೆಲ್ಲ ನಾನ್ ಸ್ಕೂಟಿ ಓಡಿಸೋದು ಅಸಾಧ್ಯವಾದ ಮಾತು. ಕಲಿಬೇಕು, ಕಲಿಯೋದಿಲ್ಲ ಅಂತಲ್ಲ, ನೋಡ್ಬೇಕು. ಆದ್ರೆ ನನ್ಗೆ ತುಂಬಾ ಭಯ. ಎಲ್ಲರ ಮೈಂಡ್ ಸೆಟ್ಟು ಎಲ್ಲರೂ ಕೂಡ ಒಂದೇ ತರ ಇರೋದಿಲ್ಲ ಅಲ್ವಾ. ಒಬ್ಬೊಬ್ರು ಮೈಂಡ್ ಸೆಟ್ ಕೂಡ ಒಂದೊಂದ್ ತರ ಇರತ್ತೆ. ಕೆಲವರಿಗೆ ತುಂಬಾ ಧೈರ್ಯ ಇರ್ತದೆ, ಕೆಲವರಿಗೆ ಅಷ್ಟೊಂದು ಧೈರ್ಯ ಇರೋದಿಲ್ಲ. ಇವಾಗ ಮನೆಗ್ ಬಂದು ತಲುಪಿದ್ದಾಯ್ತು. ಹೊರಗಡೆ ಒಂದು ಚಿಟ್ಟೆ ಕುತ್ಕೊಂಡಿತ್ತು, ಹಾಗೆ ಒಂದ್ ಕ್ಲಿಪ್ಪಿಂಗ್ ತಗೊಂಡೆ. ಇವಾಗ ತಾನೇ ಮನೆಗ್ ಬಂದೆ. 7:45. ಮನೆಯಲ್ಲಿದ್ದರೆ ಪುಟಕನ ಮಕ್ಕಳು ಒಂದು ಧಾರಾವಾಹಿ ನೋಡ್ತಾ ಇದ್ದೆ ಅಷ್ಟೇನೆ. ನನಗೆ ಸ್ವಲ್ಪ ಚಿಕ್ಕ ಪುಟ್ಟ ಎಲ್ಲ ಖರೀದಿ ಮಾಡಲಿಕ್ಕಿತ್ತು. ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ದಾರ, ಲೇಸು, ಹಾಗೆಯೇ ಲೈನಿಂಗ್ ಎಲ್ಲ ಬೇಕಿತ್ತು. ಒಂದು ಲೈನಿಂಗ್ ತಂದಿದ್ದೆ ನಾನು, ಅದು ಮ್ಯಾಚ್ ಆಗ್ತಾ ಇರಲಿಲ್ಲ. ಇವತ್ತು ಆಯಿಗೆ ಕೊಟ್ಟಿದ್ದೀನಿ. ಆಯಿದೊಂದು ಬ್ಲೌಸ್ಗೆ ಅದು ಮ್ಯಾಚ್ ಆಗ್ತಾ ಇತ್ತು. ಹಾಗಾಗಿ ನೀವು ಹಾಕೊಂಡು ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಳಿ ಅಂತ. ಅತ್ತೆ ಅವ್ರ ಬ್ಲೌಸನ್ನೆಲ್ಲ ಅವರೇ ಸ್ಟಿಚ್ ಮಾಡ್ಕೊಳ್ತಾರೆ. ಒಂದು ನಿಮಿಷ ಟ್ರೈಪೋಡಿಗೆ ಹಾಕೊಳ್ತೀನಿ. ನನ್ನ ಕೋ ಸಿಸ್ಟರು ಅವ್ರ ತವ್ರ ಮನೆಗೆ ಉಳಿಯೋದಕ್ಕೆ ಹೋಗಿದ್ದಾರೆ. ಅವ್ರು ಬಂದ ನಂತರ ಒಂದು ಬ್ಲೌಸ್ ಅನ್ನ ಸ್ಟಿಚ್ ಮಾಡಿಸ್ಕೊಳ್ಬೇಕು. ಒಂದು ಗೋಲ್ಡನ್ ಕಲರ್ ಬ್ಲೌಸ್, ಅಂದ್ರೆ ಎಲ್ಲದಕ್ಕೂ ಮ್ಯಾಚ್ ಮಾಡೋ ತರ ಸೀರೆಗೆ, ಅಂದ್ರೆ ಯಾವ್ದಾದ್ರು ಸೀರೆಗೆ ಬ್ಲೌಸ್ ಇಲ್ಲದೆ ಇದ್ದಾಗ ಸ್ವಲ್ಪ ಮ್ಯಾಚ್ ಮಾಡಿ ಹಾಕೊಳ್ಳೋ ತರ, ಇಲ್ಲೇ ಎಲ್ಲಾದ್ರೂ ಹೋಗೋದಕ್ಕೆ ಅಂತ ಲೈನಿಂಗ್ ಎಲ್ಲ ತರೋದಕ್ಕೆ ಹೋಗಿದ್ದೆ, ತಂದಿದ್ದೆ. ಇನ್ನ ಒಂದೇನಂತಂದ್ರೆ, ಯಾವಾಗ್ಲೂ ನನಗೆ ಕಾಮೆಂಟ್ ಬರುತ್ತೆ, ನಿಮ್ಮ ಅಕ್ಕ ಬ್ಲೌಸ್ ಹೊಲಿತಾರಲ್ವಾ, ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನ ತೋರಿಸಿ, ಕಟಿಂಗ್ ಮಾಡೋದು ತೋರಿಸಿ ಅಂತೆಲ್ಲಾನು ನೀವು ಕೇಳ್ತೀರಿ. ಅಕ್ಕ ಬ್ಲೌಸ್ ಸ್ಟಿಚ್ ಮಾಡೋದು ಅಕ್ಕಂದು, ನಂದು, ಹಾಗೇನೆ ಅಕ್ಕನ್ ತವ್ರ ಮನೆಯವ್ರದ್ದು, ಅಂದ್ರೆ ಅವ್ರ ಅಮ್ಮದು, 3 ಜನರದ್ದು ಅಕ್ಕ ಸ್ಟಿಚ್ ಮಾಡೋದು. ಇನ್ನ ಒಂದೇನಂತಂದ್ರೆ, ನೀವು ಯಾವಾಗ್ಲೂ ಮತ್ತೆ ಮತ್ತೆ ಕಾಮೆಂಟ್ ಹಾಕ್ತೀರಿ, ಬ್ಲೌಸ್ ಕಟಿಂಗ್ ತೋರಿಸಿ, ಬ್ಲೌಸ್ ಸ್ಟಿಚಿಂಗ್ ತೋರಿಸಿ ಅಂತ ಹೇಳ್ಬಿಟ್ಟು ಕಾಮೆಂಟ್ ಹಾಕ್ತೀರಿ. ಅಕ್ಕ ಒಂದು ಬ್ಲೌಸ್ ಹೊಲಿಯೋದಕ್ಕೆ ಏನಿಲ್ಲ ಅಂತಂದ್ರೂ ಒಂದು 15 ಡೇಸ್ ಅಥವಾ 1 ತಿಂಗಳ ತಗೊಳ್ತಾರೆ. ಏನಕ್ಕೆ ಅಂತ ಕೇಳೋದಾದ್ರೆ, ಒಂದಿನ ಕಟಿಂಗ್ ಮಾಡಿದ್ರೆ ಇನ್ನ ಒಂದಿನ ಚೂರೇ ಹೊಲ್ದು ಒಂದು ಬ್ಲೌಸ್ ರೆಡಿ ಮಾಡೋದಕ್ಕೆ ಅವ್ರಿಗೆ ಏನಿಲ್ಲ ಅಂತಂದ್ರೂ ಒಂದು 15 ಡೇಸ್ ಅಂತೂ ತೆಗೆದುಕೊಳ್ತಾರೆ. ಯಾಕೆಂತಂದ್ರೆ ಮನೆ ಕೆಲಸ, ಪಾಪುನ ನೋಡ್ಕೊಳ್ಬೇಕು. ಪಾಪು ಸ್ಕೂಲಿಗೆ ಹೋಗುವಾಗೆಲ್ಲಾನು ಅವನಿಗೆ ಊಟ ತಿಂಡಿ ಎಲ್ಲ ಸರಿಯಾದ ಸಮಯಕ್ಕೆ ಮಾಡಬೇಕು. ಈ ತರ ಎಲ್ಲಾನು ನಾನು ಹೇಳ್ದಾಗೆಲ್ಲ ಹೇಳ್ತಾರೆ, ನೀನ್ ಹೇಳ್ಬೇಡ ವ್ಲಾಗಲ್ಲೆಲ್ಲ ಅಂತ. ಈ ತರ ಇನ್ನ ಒಂದೇನಂತಂದ್ರೆ, ನಾನು ಯಾವಾಗ್ಲೂ ಕೆಳಗಡೆ ಹೋಗಿ ಕುತ್ಕೊಳ್ಳೋದು ಅಷ್ಟೊಂದು ಸರಿಯಲ್ಲ. ಎಲ್ಲರಿಗೂ ಅವ್ರ ಜೀವನದಲ್ಲಿ ಅವ್ರದೇ ಆದಂತಹ ಪ್ರೈವೇಸಿ ಇರುತ್ತೆ ಸ್ನೇಹಿತರೆ. ಮನೆಯವರಾಗ್ಲಿ, ಹೊರಗಿನವರಾಗ್ಲಿ, ಯಾರೇ ಆಗ್ಲಿ, ಅವರ ಪ್ರೈವೇಸಿನ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಯಾಕೆ ಅಂತ ನೀವು ಮತ್ತೆ ಕ್ವಶನ್ ಮಾಡಬಹುದು. ಅಷ್ಟಷ್ಟು ಹೊತ್ತಿಗೆ ಭಾವ ಅವರು ಟೀಗೆ ಬರ್ತಾರೆ, ಊಟಕ್ಕೆ ಬರ್ತಾರೆ. ನಾವು ಸಾಮಾನ್ಯವಾಗಿ, ಅಂದ್ರೆ ನಾನಾಗ್ಲಿ ಅಕ್ಕ ಆಗ್ಲಿ, ಅಂದ್ರೆ ನಾನು ಕೆಳಗಡೆ ಹೋಗಿ ಕುತ್ಕೊಂಡು ಮಾತಾಡೋದು ಆ ತರ ಎಲ್ಲ ಮಾಡೋದಿಲ್ಲ. ಏನಾದ್ರೂ ಕೆಲಸ ಇದೆಯಾ, ತೀರಾ ಇಂಪಾರ್ಟೆಂಟ್ ಏನಾದ್ರೂ ಹೇಳಲಿಕ್ಕಿದ್ಯಾ, ಕೇಳಲಿಕ್ಕಿದ್ಯಾ ಅಂತಂದ್ರೆ ಮಾತ್ರ ಹೋಗೋದು. ಅಕ್ಕ ಕೂಡ ಅಷ್ಟೇನೆ. ನಾವೆಲ್ಲಾದ್ರೂ ಮಾತಾಡ್ಬೇಕಂತಂದ್ರೆ, ಇಲ್ಲಿ ಮೆಟ್ಲ ಇದೆ ಅಲ್ವಾ, ನಮ್ದು ಸ್ಟೆಪ್ಸ್ ಇದೆ ಅಲ್ವಾ, ಅಲ್ಲಿ ಕೂತ್ಕೊಂಡು ಮಾತಾಡ್ತೀವಿ. ಈ ತರ ಇನ್ನ ಒಂದೇನ್ ಗೊತ್ತಾ, ನಮ್ಮ ಮನೆಯಲ್ಲಿ ಹೇಗೆ ಅಂತಂದ್ರೆ, ಬೆಳಿಗ್ಗೆ ಎಲ್ಲಾರು ಬಂತು, ಬೆಳಿಗ್ಗೆ ಮನೆಯಲ್ಲಿ ತಿಂಡಿ ತಿನ್ಕೊಂಡು ಹೋದ್ರೆ ಮತ್ತೆ 10 ಗಂಟೆ 11 ಗಂಟೆಗೆ ಬರ್ತಾರೆ ಮಾವ ಅವರು, ಭಾವ ಅವರೆಲ್ಲಾನು. ಮತ್ತೆ ಊಟಕ್ಕೆ ಬರ್ತಾರೆ. ಈ ತರ ಅಷ್ಟೊತ್ತಿಗೆ ಮನೆಗೆ ಬರ್ತಾ ಇರ್ತಾರಲ್ವಾ. ಹಾಗಾಗಿ ನಾವು ಎಲ್ಲ ಕುತ್ಕೊಂಡು ಮನೆಯಲ್ಲಿ ನನಗೆ ವಿಡಿಯೋ ಎಲ್ಲ ಮಾಡ್ತಾ ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಎಲ್ಲರಿಗೂ ಅವ್ರವ್ರದ್ದೇ ಆದ ಜವಾಬ್ದಾರಿ ಎಲ್ಲಾನು ಇರುತ್ತೆ. ಅಷ್ಟೊಂದು ಸರಿಯಲ್ಲ. ನಿಮಗೆ ಅರ್ಥ ಮಾಡಿ ಹೇಳೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಎಷ್ಟರ ಮಟ್ಟಿಗೆ ನೀವು ಅರ್ಥ ಮಾಡ್ಕೊಂಡ್ರಿ ಅಂತ ಗೊತ್ತಾಗ್ಲಿಲ್ಲ. ನನ್ನನ್ನು ಬಿಟ್ಬಿಟ್ಟು ನಮ್ಮನೆಯವರು ಶಾಪಿಗೆ ಹೋಗಿದ್ರು. ನಾನು ಧಾರಾವಾಹಿ ನೋಡ್ತಾ ಕೂತಿದ್ದೆ. ನಂತರ ಇವರು ರಾತ್ರಿ 10 ಗಂಟೆಗೆ ಮನೆಗೆ ಬಂದಿದ್ದಾರೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ. ಇವತ್ತು ಶನಿವಾರ, ಗಂಟೆ ಸುಮಾರು 9:30. ವಿಡಿಯೋ ಎಡಿಟಿಂಗ್ ಕೆಲಸ ನಡೀತಾ ಇದೆ. ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇವತ್ತಿನ ಚಿಕ್ಕ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.